ಹಲೋ ಡಾಕ್ಟರ್ ಅಮೃತಾ ಶೆಟ್ಟಿ. ಹೈಪೋಥೈರಾಯ್ಡಿಸಮ್ ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಎಫೆಕ್ಟ್ ಮಾಡುತ್ತೆ? ಹಲೋ ಡಾಕ್ಟರ್ ಶಿಲ್ಪಾ. ಹೈಪೋಥೈರಾಯ್ಡಿಸಮ್ ತುಂಬಾ ಕಾಮನ್ ಆಗಿ ಕಾಣ್ತಿದ್ದೀವಿ ಇವಾಗ ಪ್ರೆಗ್ನೆನ್ಸಿಯಲ್ಲಿ. ಆಲ್ಮೋಸ್ಟ್ 10 to 11% ಇಸ್ ಇನ್ಸಿಡೆನ್ಸ್ ಇನ್ ಪ್ರೆಗ್ನೆನ್ಸಿ. ಹೈಪೋಥೈರಾಯ್ಡಿಸಮ್ ಅಲ್ಲಿ ದ ಥೈರಾಯ್ಡ್ ಗ್ಲ್ಯಾಂಡ್ ಡಸ್ ನಾಟ್ ಪ್ರೊಡ್ಯೂಸ್ ಇನಫ್ ಥೈರಾಯ್ಡ್ ಹಾರ್ಮೋನ್ಸ್. ಸೊ ಇದು ತಾಯಿಗೂ ಮಗುಗೂ ಎಫೆಕ್ಟ್ ಮಾಡುತ್ತೆ. ತಾಯಿ ಮೆಟಬಾಲಿಸಮ್ ಎಸ್ಪೆಷಲಿ ಮತ್ತೆ ಮಗುದು ಬ್ರೈನ್ ಡೆವಲಪ್ಮೆಂಟ್ಗೆ ಎಫೆಕ್ಟ್ ಮಾಡುತ್ತೆ. ಸಿಂಪ್ಟಮ್ಸ್ ಯೂಶಲಿ ಫೆಟೀಗ್ ಇರುತ್ತೆ, ಕಾನ್ಸ್ಟಿಪೇಷನ್, ಕೋಲ್ಡ್ ಇಂಟಾಲರೆನ್ಸ್, ವೇಟ್ ಗೇನ್, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಆಫ್ ಹೈಪೋಥೈರಾಯ್ಡಿಸಮ್. ಇದನ್ನ ಆದಷ್ಟು ಬೇಗ ಟ್ರೀಟ್ ಮಾಡಿಲ್ಲ ಅಂದ್ರೆ ಇಟ್ ಕ್ಯಾನ್ ಎಫೆಕ್ಟ್ ದ ಬ್ರೈನ್ ಡೆವಲಪ್ಮೆಂಟ್ ಆಫ್ ದ ಫೀಟಸ್. ಸೊ untreated hypothyroidism can cause miscarriages, or it can cause preterm labor, it can cause preeclampsia, ಹಾಗೂ low IQ in the baby. So that's why especially if you have these symptoms, ಆದಷ್ಟು ಬೇಗ ನೀವು ನುರಿತ ತಜ್ಞರನ್ನ ಭೇಟಿಯಾಗಿ you have to get treated and evaluated. Thank you.